ಇನ್ನು ಮುಂದಕ್ಕೆ ಮಾಡುವಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಇನ್ನು ರಾಷ್ಟ್ರಾದ್ಯಂತ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವಿರ್ತಕ್ಕಂಥ ಎಲ್ಲ ಅರ್ಚಕ ಪುರೋಹಿತ ಬ್ರಾಹ್ಮಣ ಅದೇ ರೀತಿಯಾಗಿ ಬಾಣಸಿಗರ ಒಂದು ಏಳಿಗೆಗೋಸ್ಕರ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಈ ಮುಖಾಂತರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್. ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಖಾಸಗಿ ದೇವಾಲಯಗಳು ಸುಮಾರು 18 ಲಕ್ಷ ದೇವಾಲಯಗಳು ಮತ್ತು ಪುರೋಹಿತ ವರ್ಗದವರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಘನ ಸರ್ಕಾರ ಇವತ್ತು ಸಹಾಯ ಮಾಡಿರುವುದು ಅತ್ಯಂತ ಶ್ಲಾಘನೀಯ ವಿಚಾರ. ಅದೇ ರೀತಿಯಾಗಿ ಎಲ್ಲ ಖಾಸಗಿ ದೇವಾಲಯದ ಪುರೋಹಿತರಿಗೂ ಸಾಕಷ್ಟು ಸಂಕಷ್ಟಗಳಿದೆ. ಸಂಕಷ್ಟಗಳು ಅಂತ ಹೇಳಿದ್ರೆ ಅವರಿಗೆ ವಿಮಾ ಯೋಜನೆಗಳಿಲ್ಲ, ಆರೋಗ್ಯದ ತೊಂದರೆ ಇದೆ, ಮತ್ತು ಅವ್ರಿಗೇನಾದರೂ ನಾವು ಕಾಲ್ ಜಾರ್ ಬಿದ್ದರೆ ಮತ್ತೆ ಅವ್ರಿಗೆ ಸಂಬಳಗಳು ಸರಿಯಾಗಿಲ್ಲ, ದೇವಾಲಯಗಳಲ್ಲಿ ಅನುಕೂಲತೆಗಳಿಲ್ಲ, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲ. ಇಂತಹ ಸಂಕಷ್ಟದಲ್ಲಿರುವಂತಹ ನೋವಲ್ಲಿರುವಂತಹ ಅಡುಗೆ ಕಾರ್ಮಿಕರಿಗೆ ಮತ್ತು ಪುರೋಹಿತರಿಗೆ ಇವತ್ತಿನ ದಿವಸ ಘನ ಸರ್ಕಾರ ಈ ಲೇಬರ್ ಕಾರ್ಡ್ ಅನ್ನು ವಿತರಣೆ ಮಾಡಿರುವುದು ಅತ್ಯಂತ ಸಂತೋಷದಾಯಕ ವಿಚಾರ. ಅದಕ್ಕೆ ಘನ ಸರ್ಕಾರಕ್ಕೆ ಇಡೀ ನಮ್ಮ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ಅವರು ಒಂದೆರಡು ವಿಚಾರಗಳನ್ನು ಮಾತಾಡ್ತಾರೆ. ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಹಾಗೂ ಈ ಒಂದು ಹೋರಾಟದಲ್ಲಿ 2.5 ವರ್ಷಗಳಿಂದ ಈ ಒಂದು ಹೋರಾಟ ಮತ್ತೆ ಕಾರ್ಯ ನಡೀತಾ ಇತ್ತು. ಇದಕ್ಕೆ ನಮಗೆ ನವದುರ್ಗೆಯರ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಅನೇಕ ವಿಧವಾದ ಈ ಸಾಧನೆಯಲ್ಲಿ ಬಲಗೊಟ್ಟಂತಹ ಶ್ರೀಯುತ ಮಮತಾ ಮೇಡಮ್ಗೆ ನಾನು ವಿಶೇಷವಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ಭಗೀರಥರಂತೆ ಕೆಲಸ ಮಾಡ್ತಾ ಇರುವ, ಸೇವೆ ಸಲ್ಲಿಸ್ತಾ ಇರುವ, ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಅನೇಕ ವಿಚಾರವನ್ನು ಬದಿಗೊತ್ತಿ ಕೇವಲ ಅರ್ಚಕ ಪುರೋಹಿತರು ಎಳೆಯ ಹೊತ್ತು ದುಡಿತಾ ಇರ್ತಕ್ಕಂಥ ನಮ್ಮ